ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಕೊತ್ತಲವಾಡಿ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಂತಹ ಕಾವ್ಯ ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ಆಗಿ ಕಾಲಿಟ್ಟಿದ್ದಾರೆ. ಕಾವ್ಯ ಅಂತಂತಂದ್ರೆ ಕೊತ್ತಲವಾಡಿ ಸಿನಿಮಾ, ಅದಕ್ಕಿಂತ ಪೂರ್ವದಲ್ಲಿ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದ್ದಂತಹ ಈ ಕೆಂಡ ಸಂಪಿಗೆ ಅನ್ನೋ ಸೀರಿಯಲ್ ಮೂಲಕ ಇವರು ಲಾಂಚ್ ಆಗಿದ್ರು ನಟಿಯಾಗಿ. ಇತ್ತೀಚೆಗೆ ಕೊತ್ತಲವಾಡಿ ಸಿನಿಮಾ ಮೂಲಕ ಅಂತಂದ್ರೆ ಯಶ್ ಅವರ ತಾಯಿ ಪುಷ್ಪ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಫೇಮಸ್ ಆದ್ರಲ್ಲ, ಅವರ ಜೊತೆಗೆ ಕಾವ್ಯ ಅವರು ಕೂಡ ಅದಷ್ಟೇ ಫೇಮಸ್ ಆಗಿದ್ರು. ಯಾಕೆ ಅಂತಂದ್ರೆ ಕೊತ್ತಲವಾಡಿ ಸಿನಿಮಾ ಅದರ ನಿರ್ಮಾಪಕರಾಗಿರುವಂತಹ ಪುಷ್ಪ ಅವರು ಟಿವಿ ಶೋಗಳಲ್ಲಿ ಮತ್ತೆ ಯೂಟ್ಯೂಬ್ ನ ಇಂಟರ್ವ್ಯೂಗಳಲ್ಲಿ ಪುಷ್ಪ ಅವರು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಟ್ರೋಲ್ ಆಗೋ ರೀತಿಯಾಗಿ ಮಾತನಾಡಿದ್ರು, ನೀವು ಗೊತ್ತಿದೆ ಅದರ ಬಗ್ಗೆ ಎಲ್ಲ. ಸೊ ಅವರ ಜೊತೆಗೆ ಇಂಟರ್ವ್ಯೂ ಮಾಡುವಂತ ಸಮಯದಲ್ಲೆಲ್ಲ ಕಾವ್ಯ ಅವರು ಮತ್ತೆ ಆ ಸಿನಿಮಾದ ನಟ ಇಬ್ರು ಕೂಡ ಇರ್ತಿದ್ರಲ್ವಾ. ಸೊ ಆ ಸಮಯದಲ್ಲಿ ಕಾವ್ಯ ಅಂದ್ರೆ ಯಾರು ಅನ್ನೋದು ಗೊತ್ತಾಗಿದೆ. ಬಟ್ ಕಾವ್ಯ ಅವರು ಟ್ರೋಲ್ ಕಂಟೆಂಟ್ ಟ್ರೋಲ್ ಆಗಿರ್ಲಿಲ್ಲ, ಪುಷ್ಪ ಅವರು ಟ್ರೋಲ್ ಆಗಿದ್ರು. ಬಟ್ ಏನಂತಂದ್ರೆ ಪುಷ್ಪ ಅವರ ಜೊತೆಗೆ ಕಾಣಿಸ್ಕೊಳ್ತಾ ಇದ್ರು. ಮತ್ತೆ ಪುಷ್ಪ ಅವರ ಆ ಸಿನಿಮಾದಲ್ಲಿ ಕೊತ್ತಲವಾಡಿ ಸಿನಿಮಾಗೆ ನಾಯಕಿ ಆಗಿ ನಟಿಸಿದಂತಹ ಕಾವ್ಯ ಅವರು. ಸೊ ಹೀಗಾಗಿ ಇವರ ಮುಖ ಇವತ್ತು ಕರ್ನಾಟಕದ ಜನತೆಗೆ ಸ್ವಲ್ಪ ಮಟ್ಟಿಗೆ ಪರಿಚಯ ಇದೆ. ಸೊ ಇವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ಈಗ ಯಾವ ರೀತಿಯಾಗಿ ಆಟ ಆಡ್ತಾರೆ ನೋಡಕ್ಕೆ ತುಂಬಾ ಚೆನ್ನಾಗೇ ಇದ್ದಾರೆ. ಅದರ ಜೊತೆಗೆ ಇವರು ಹೇಳ್ತಾರೆ ಏನಂತಂದ್ರೆ, ನನಗೆ ಏನಾದ್ರೂ ಕೋಪ ಬಂದ್ಬಿಟ್ರೆ ನಾನು ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡ್ತೀನಿ. ನನಗೆ ಏನಾದ್ರೂ ಕೋಪ ಬಂದ್ಬಿಟ್ರೆ ಎದುರುಗಡೆ ಇರುವಂತಹ ಐಟಮ್ಸ್ ಗಳು ಏನೇ ಸಿಗ್ಲಿ ಅದೆಲ್ಲವನ್ನು ಕೂಡ ಹಾಕ್ಬಿಡ್ತೀನಿ, ಬಿಸಾಕ್ಬಿಡ್ತೀನಿ ಅದು ಮನೆಯಲ್ಲಿ. ಅದೇ ನಾನು ಹೊರಗಡೆ ಅಂತ ಬಂದ್ರೆ ಅಥವಾ ಏನಾದ್ರೂ ಪ್ರೊಫೆಷನ್ ಅಂತ ಬಂದ್ರೆ, ಕೆಲಸದ ಮೇಲೆ ಇದ್ದಾಗ ನನಗೆ ಆ ರೀತಿ ರಿಯಾಕ್ಟ್ ಮಾಡಕ್ ಆಗದೆ ಇರೋ ಕಾರಣಕ್ಕಾಗಿ ನಾನು ಹತ್ಬಿಟ್ಟು ನನ್ನನ್ನ ಸಮಾಧಾನ ಮಾಡ್ಕೊಳ್ತೀನಿ, ನನ್ನನ್ನ ಸಿಟ್ಟನ್ನ ಆ ರೀತಿಯಾಗಿ ಹೊರ ಹಾಕ್ತೀನಿ ಅಂತ ಹೇಳಿ ಕಾವ್ಯ ಅವರು ಹೇಳಿದ್ದಾರೆ. ಅಂದ್ರೆ ತುಂಬಾ ಎಮೋಷನಲ್ ಆಗ್ಬಿಟ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟಾಗಿ ಈಸಿಯಾಗಿ ಇರಕ್ ಆಗಂಗಿಲ್ಲ. ಎಲ್ರು ಇವ್ರ ಕಡೆ ಆಗೋದಿಲ್ಲ ಅಂತ ಹೇಳಿ ನಾಮಿನೇಟ್ ಮಾಡಿ ಇವ್ರನ್ನ ಹೊರಗ್ ಕಳಿಸ್ಬಿಡ್ಬೋದು. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಒಂದ್ ಮಾತು ಹೇಳ್ತಾರೆ, ಸೈಲೆಂಟ್ ಆಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಕ್ ಆಗಂಗಿಲ್ಲ. 1-2 ವಾರಕ್ಕೆ ಅಥವಾ ನೆಕ್ಸ್ಟ್ ವೀಕಿಗೆ ಯಾಕೆ ಕಾವ್ಯ ಅವ್ರೆ ಹಿಂಗ್ಯಾಕಾಯ್ತು, ಯಾಕೆ ಬಂದ್ರಿ ಅಂತ ಹೇಳಿದಾಗ, ಇಲ್ಲ ಸರ್ ನೆಕ್ಸ್ಟ್ ಒಂದ್ ಸೀರಿಯಲ್ ಇತ್ತು ಸೊ ಹಾಗಾಗಿ ಬಂದೆ, ಈ ರೀತಿ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಹುಷಾರಾಗಿ ಆಟ ಆಡಿ, ಎಲ್ ರಿಯಾಕ್ಟ್ ಮಾಡ್ಬೇಕು ರಿಯಾಕ್ಟ್ ಮಾಡಿ, ಮನೆ ಅಂದ್ಕೊಂಡು ನೀವು ಇದೊಂದು ಪ್ರೊಫೆಷನ್ ಲೈಫ್ ಅನ್ಕೊಂಡು ಸುಮ್ನೆ ಇರೋದು, ಈ ರೀತಿಯಾಗಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಆಟ ನಿಮ್ಮ ಆಟ ನೀವು ಆಡಿ ಅನ್ನೋ ಒಂದು ಸಂದೇಶವನ್ನ ಕಾವ್ಯ ಅವ್ರಿಗೆ ಕಿಚ್ಚ ಸುದೀಪ್ ಅವ್ರು ಕೊಟ್ರು. ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅನ್ನೋ ಒಂದು ನಂಬಿಕೆ ಜನಗಳಿಗಿದೆ. ನೋಡೋಣ ಕಾವ್ಯ ಅವರು ಹೆಂಗ್ ಆಟ ಆಡ್ತಾರೆ ಅಂತ ಹೇಳಿ. ಬಿಗ್ ಬಾಸ್ ಮನೆಗೆ 3ನೇ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗಿರುವಂತಹ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರುವಂತಹ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಈ ಡಾಗ್ ಬ್ರೀಡ್ ಸತೀಶ್ ಅವರು. ನಿಮಗೆ ಗೊತ್ತು, ಯಾರಿಗೆಲ್ಲ ಅಂತಂದ್ರೆ ಶ್ವಾನ ಪ್ರಿಯರ್ ಇರ್ತಾರಲ್ಲ ಅವ್ರಿಗೆಲ್ಲ ಈ ಡಾಗ್ ಬ್ರೀಡ್ ಸತೀಶ್ ಅವ್ರಿಗೆ ಗೊತ್ತಿರುತ್ತೆ. ಯಾಕಂತಂದ್ರೆ ಇವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಮಾಡಿದವರು. ಅದರಲ್ಲಿಯೂ ಕೋಟಿ ಸಂಪತ್ತಿನ ಒಡೆಯ ಅಂತಂದ್ರೆ ತಪ್ಪಿಲ್ಲ. ಒಂದು ನಾಯಿಗೆ 100 ಕೋಟಿ ರೂಪಾಯಿ ಅಂತಂದ್ರೆ ನಂಬಲೇಬೇಕು. ಅಂತಹ ಒಂದು ನಾಯಿ ಇವರ ಕಡೆ ಇದೆ ಅಂತೆ. ಸೊ ಒಂದಷ್ಟು ಅದರ ಬಗ್ಗೆ ಮಜಾಕನ್ನ ಇವ್ರ ಕಿಚ್ಚ ಸುದೀಪ್ ಅವರು ಸತೀಶ್ ಅವರ ಜೊತೆಗೆ ಮಾಡ್ತಾರೆ. ಅಲ್ಲ ರೀ, ನಿಮ್ಮ ಹತ್ರನೇ 100 ಕೋಟಿ ಇದೆ, ಒಂದೊಂದು ನಾಯಿನೇ 100 ಕೋಟಿಗೆ ಸೇಲ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಏನಕ್ಕೆ ಬಿಗ್ ಬಾಸ್ ಬರೀ 50 ಲಕ್ಷ ಕೊಡ್ತೀವಿ ನೀವೇನಾದ್ರೂ ಟ್ರೋಫಿಯನ್ನ ಗೆದ್ರೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಅವರ ಕಾಲ್ ಎಳಿತಾರೆ. ಆ ಸಂದರ್ಭದಲ್ಲಿ ಸತೀಶ್ ಅವ್ರು ಹೇಳ್ತಾರೆ, ಸರ್ ಬಿಗ್ ಬಾಸ್ ನನ್ನ ಕನಸಾಗಿತ್ತು ಸರ್, ನಾನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ರಿಗೂ ಕೂಡ ಪರಿಚಯ ಇದ್ದೀನಿ ಗೊತ್ತು, ಆದ್ರೆ ಬಿಗ್ ಬಾಸ್ ಮನೆಗೆ ಬರಬೇಕು, ಬಿಗ್ ಬಾಸ್ ಮನೆಯಿಂದ ಇನ್ನಷ್ಟು ನಾನು ಫೇಮಸ್ ಆಗ್ಬೇಕು ಅನ್ನೋ ಆಸೆ ನನಗಿತ್ತು. ಸೊ ಹಾಗಾಗಿ ಬಿಗ್ ಬಾಸ್ ನನ್ನ ಆಯ್ಕೆ ಆಯ್ತು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಶೇಷ ನೀವು ಅರ್ಥ ಮಾಡ್ಕೊಳ್ಬೇಕು, ಈ ಬಿಗ್ ಬಾಸ್ ನ ಗ್ರ್ಯಾಂಡ್ ಓಪನಿಂಗ್ ಏನ್ ಸತೀಶ್ ಅವ್ರು ಬಂದಿದಾರಲ್ಲ, ಅವರು ತೊಟ್ಟಿರುವಂತಹ ಆ ಒಂದು ಸೂಟ್ ಏನಿದೆಯಲ್ಲ ಬಟ್ಟೆ, ಅದಕ್ಕೆ 25 ಲಕ್ಷ ರೂಪಾಯಿ ಅಂತೆ. ಅದರ ಜೊತೆಗೆ ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಏನೋ ಒಂದು ಅಪಾಯಿಂಟ್ಮೆಂಟ್ ಆಗಿತ್ತಂತೆ. ಸೊ ಅದರ ರೇಟ್ ಏನಿತ್ತಂತಂದ್ರೆ ತುಂಬಾ ಹೈ ಕ್ಲಾಸ್ ಮತ್ತೆ ಹೈ ಅಮೌಂಟ್ ಗೆ ಇತ್ತಂತೆ. ಸೊ ಅದೆಲ್ಲವನ್ನು ಕೂಡ ರಿಜೆಕ್ಟ್ ಮಾಡಿ ಇವರು ಬಿಗ್ ಬಾಸ್ ಮನೆಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮತ್ತೆ ತುಂಬಾ ಚಿಕ್ಕ ವಯಸ್ಸಿನಿಂದ ಸತೀಶ್ ಅವರು ಕಿಚ್ಚ ಸುದೀಪ್ ಅವರ ಬಿಗ್ ಫ್ಯಾನ್ ಆಗಿದ್ರಂತೆ. ಸೊ ಕಿಚ್ಚ ಸುದೀಪ್ ಅವರು ಕೂಡ ಅದಕ್ಕೊಂದಿಷ್ಟು ಮಜಾಕ್ ಮಾಡ್ತಾರೆ, ಅಲ್ಲ ರೀ ಚಿಕ್ಕ ವಯಸ್ಸಿನಿಂದ ಅಂತಂದ್ರೆ ನನ್ಗೇನ್ 60-70 ವಯಸ್ಸಾಗಿದೆಯಾ ಅಂತ ಹೇಳಿ. ಅದೆಲ್ಲವೂ ಕೂಡ ತುಂಬಾ ಫನ್ ಆಗಿತ್ತು. ನೋಡೋಣ. ಆದ್ರೆ ಒಂದಷ್ಟು ಜನ ಏನ್ ಇವ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಡಾಗ್ ಬ್ರೀಡ್ ಸತೀಶ್ ಅವರು ಕೋಟಿ ಒಡೆಯ ಮತ್ತೆ ತುಂಬಾ ಹಣವಂತರು, ತುಂಬಾ ಅವ್ರಿಗೆ ಎಲ್ಲವೂ ಕೂಡ ಇದೆ, ಬಡತನ ಅನ್ನೋದೇನು ಇಲ್ಲ. ಆದ್ರೆ ಇವ್ರನ್ನೇನಕ್ಕೆ ಕರೆಸಿದ್ರಿ,
ಕಳೆದ ಒಂದು ಸೀಸನ್ ಅಲ್ಲಿ ಗೋಲ್ಡ್ ಸುರೇಶ್ ಅವರನ್ನ ಕರೆಸಿದ್ರು. ಅವ್ರ ಹತ್ರನೂ ಕೂಡ ತುಂಬಾ ಹಣ ಇತ್ತು, ಮತ್ತೆ ಅವ್ರ ಹತ್ರ ಆಭರಣಗಳು, ಸೊ ಇದೆಲ್ಲವೂ ಕೂಡ ಇತ್ತು. ಬಟ್ ಇವ್ರನ್ನೆಲ್ಲ ಏನಕ್ಕೆ ಕರೆಸ್ತೀರಾ? ಯಾರಿಗಾದ್ರೂ ಬಡ ಬಗ್ಗಲರಿಗೆ ಅವಕಾಶ ಕೊಡಿ, ಯಾರಿಗ್ ಹೋಗ್ಬೇಕನ್ನೋ ಆಸೆ ಇರುತ್ತೆ, ಸೊ ಅಂತವ್ರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿ ಒಂದಷ್ಟು ಜನ ಕಾಮೆಂಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಕಾಮೆಂಟ್ ಮಾಡಿ. ಡಾಗ್ ಬ್ರೀಡ್ ಸತೀಶ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇವರ ಆಟ ಹೆಂಗಿರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಅದನ್ನ ನಾವು ಗಮನಿಸಿದ್ರೆ ನೋಡಿದ್ರೆ ಇವರು ತುಂಬಾ ಅಂತಂದ್ರೆ ತುಂಬಾ ಸಿಟ್ಟಿನ ಮನುಷ್ಯ ಅಂತ ಹೇಳಕ್ ಆಗಂಗಿಲ್ಲ, ಹಂಗೆ ತುಂಬಾ ಕ್ಯಾಶುಯಲ್ ಆಗಿ ತಗೊಂಡ್ ಬಿಡ್ತಾರ ಅಂತಾನು ಹೇಳಕ್ ಆಗಂಗಿಲ್ಲ. ಒಂದು ಮಿಡಲ್ ಆಫ್ ದ ವೇ ಅಲ್ಲಿ ಇದ್ದಾರೆ, ಒಂದ್ ಒಳ್ಳೆ ಮ್ಯಾನರಿಸಮ್ ಅಂತ ಅನ್ಸುತ್ತೆ. ನೋಡೋಣ ಇವ್ರ ಆಟ ಅಂತ ಬಂದಾಗ ಹೆಂಗ್ ಆಡ್ತಾರೆ, ಮತ್ತೆ ಇವ್ರೆಲ್ರ ಜೊತೆನೂ ಇರ್ಬೇಕಲ್ಲ. ನೋಡಿ, ಬಾತ್ರೂಮ್ ತೊಳೆಯೋ ಕೆಲ್ಸಾನು ಇರುತ್ತೆ, ಟಾಯ್ಲೆಟ್ ಉಜ್ಜೋ ಕೆಲ್ಸಾನು ಇರುತ್ತೆ, ಅಡಿಗೆ ಮಾಡೋ ಕೆಲ್ಸಾನು ಇರುತ್ತೆ. ಸೊ ಎಲ್ಲಾ ರೀತಿಯಾದಂತ ಕೆಲಸ ಮಾಡ್ತಿರ್ಬೇಕು. ಸೊ 100 ಕೋಟಿ ನೋಡಿರುವಂತಹ ಹುಡುಗ ಸತೀಶ್ ಅವರು, ಸೊ ಅವರು ಇವ್ರ ಜೊತೆ ಎಲ್ಲ ಹೊಂದ್ಕೊಳ್ತಾರ. ಮತ್ತೆ ಇಷ್ಟು ದಿನ ಅವರು ಲಕ್ಸುರಿಯಸ್ ಲೈಫ್ ನ ಆಳ್ದವ್ರು. ಇಲ್ಲಿ ಒಂದೊಂದು ಹಣ್ಣು, ಒಂದೊಂದು ಮೊಟ್ಟೆ, ಆಮೇಲೆ ಒಂದ್ ಚಪಾತಿ, ಇದೆಲ್ಲದಕ್ಕೂ ಕೂಡ ಹೊಡೆದಾಡ್ಬೇಕಾಗುತ್ತೆ. ಮತ್ತೆ ಎಲಿಮಿನೇಷನ್, ಈ ನಾಮಿನೇಷನ್ ಅಂತ ಬಂದಾಗ ಕಾರಣಗಳನ್ನ ಕೊಡ್ತಾ ಇರ್ಬೇಕಾಗತ್ತೆ. ಸೊ ಇದೆಲ್ಲದರಲ್ಲಿ ಕನ್ಫ್ಯೂಸ್ ಆಗ್ತಾರ ಡಾಗ್ ಬ್ರೀಡ್ ಸತೀಶ್ ಅವರು, ಹೆಂಗ್ ಆಡ್ತಾರೆ, ಇದೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದು ನಿಮಗೆ ವಿಚಾರ ಗೊತ್ತಾ? ಈ ಒಂದು ವಿಚಾರ ನಾನು ಮರ್ತೆ. SSLC ಯಲ್ಲಿ ಓದುವಾಗಲೇ ಡಾಗ್ ಬ್ರೀಡ್ ಸತೀಶ್ ಅವರು ಒಂದು ದಿನಕ್ಕೆ 10,000 ರೂಪಾಯಿ ದುಡಿತಾ ಇದ್ರಂತೆ. ಸೊ ಕಿಚ್ಚ ಸುದೀಪ್ ಅವ್ರು ಶಾಕ್ ಆಗ್ತಾರೆ. ಸೊ ಎಷ್ಟೋ ಜನ ಇವತ್ತು ಸರ್ಕಾರಿ ಈ ಕೆಲ್ಸಕ್ಕಾಗಿ ಎಲ್ಲವನ್ನೂ ಕೂಡ ಬಿಟ್ಟು ಬರೀ ಸ್ಟಡಿ ಮಾಡ್ತಾ ಇರುವಂತದ್ದು. ನನಗೆ ನನ್ನ ಲೈಫ್ ಸೆಟಲ್ಡ್ ಆಗ್ಬೇಕು ಅಂತಂದ್ರೆ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ, ಮತ್ತೆ ಒಂದು 25-30 ವಯಸ್ಸಿನ ಗಂಡು ಮಕ್ಕಳ ಜೀವನ ಮತ್ತು ಹೆಣ್ಮಕ್ಳ ಜೀವನವನ್ನ ನೋಡಿದಾಗ ಮಿಡಲ್ ಕ್ಲಾಸ್ ಜನಗಳು ಸೊ ಎಷ್ಟು ಕಷ್ಟಪಡ್ತಿರ್ತಾರೆ ಒಂದಿಷ್ಟು ಲಕ್ಷ ಹಣವನ್ನ ಸಂಪಾದನೆ ಮಾಡ್ಬೇಕಂತಂದ್ರೆ. ಸೊ ನೀವು ಆ ವಯಸ್ಸಿನಲ್ಲಿ ಅಷ್ಟೆಲ್ಲ ಸಾಧನೆ ಮಾಡ್ಬಿಟ್ಟಿದ್ರೆ, ಅಷ್ಟೆಲ್ಲ ಹಣ ಕಂಡುಬಿಟ್ಟಿದ್ದೀರಾ ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ. ಸೊ ಅಂತಂದ್ರೆ ಇನ್ನೊಂದು, ನಾವು ಈ ಬಿಗ್ ಬಾಸ್, ಈಗೇನು ಬಿಗ್ ಬಾಸ್ ಮನೆ ಒಳಗಡೆ ಡಾಗ್ ಬ್ರೀಡ್ ಸತೀಶ್ ಅವರು ಕಾಲಿಟ್ಟಿದಾರಲ್ಲ, ಇವ್ರಲಿಂದ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಹೆಂಗಂತಂದ್ರೆ ಇವರು ನಾಯಿನ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ, ಮತ್ತೆ ಇವ್ರ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಆಯ್ತು, ಮತ್ತೆ ಇಂಥದ್ದು ಒಂದು ಬಿಸ್ನೆಸ್ ಅನ್ನ ಮಾಡಿದ್ರೆ ನಾವು ಕೂಡ ಆದಾಯವನ್ನ ಗಳಿಸಬಹುದು, ಆ ಬಿಸ್ನೆಸ್ ಅಲ್ಲೂ ಕೂಡ ಇನ್ಕಮ್ ಇದೆ ಅನ್ನೋದು ಜನಗಳಿಗೆ ಗೊತ್ತಾಗುತ್ತೆ ಅನ್ನೋದಿದೆ. ನೋಡೋಣ ಅದನ್ನ ಜನ ಎನ್ಕ್ಯಾಚ್ ಮಾಡ್ಕೊಂತಾರ ಅಥವಾ ಸತೀಶ್ ಕಡೆಯಿಂದ ಎಂಟರ್ಟೈನ್ಮೆಂಟ್ ನ ಬಯಸ್ತಾರ, ಅದೆಲ್ಲವನ್ನು ಕೂಡ ಕಾದ್ ನೋಡೋಣ. ಡಾಗ್ ಬ್ರೀಡ್ ಸತೀಶ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಏನ್ ಅನಿಸ್ತು, ಮತ್ತೆ ಅವರು ಒಳಗಡೆ ಹೋದ್ಮೇಲೆ ಆಟ ಹೆಂಗ್ ಶುರು ಮಾಡ್ತಾರೆ, ಹೆಂಗ್ ಆಡ್ಬೋದು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ಕಂಟೆಸ್ಟೆಂಟ್ ನ ರಿವ್ಯೂ ನಲ್ಲಿ. ನಮಸ್ಕಾರ.